ನಗರದ ನೆಹರು ಕ್ರೀಡಾಂಗಣದಲ್ಲಿ ಇಂಟರ್ನ್ಯಾಷನಲ್ ನ್ಯಾಚುರೋಪತಿ ಆರ್ಗನೈಸೇಷನ್, ಸೂರ್ಯ ಫೌಂಡೇಶನ್ ಹಾಗೂ ಆಯುಷ್ ಇಲಾಖೆಯ ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ಸಹಯೋಗದಲ್ಲಿ ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತವಾಗಿ ಯೋಗ ಮಹೋತ್ಸವ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಪದ್ಮಶ್ರೀ ಜಯಪ್ರಕಾಶ್ ಅಗರ್ವಾಲ್ ಅವರ ಮಾರ್ಗದರ್ಶನದಲ್ಲಿ ಐಎನ್ಒ ಹಾಗೂ ಸೂರ್ಯ ಫೌಂಡೇಶನ್ ವತಿಯಿಂದ ದೇಶಾದ್ಯಂತ ಆರೋಗ್ಯ, ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡುವುದರ ಜೊತೆಗೆ ವಿಶೇಷವಾಗಿ ಯೋಗ ಹಾಗೂ ಪ್ರಾಕೃತಿಕ ಚಿಕಿತ್ಸಾ ಪದ್ಧತಿಯ ಬಗ್ಗೆ ಜನರಿಗೆ ಆರೋಗ್ಯಕರ ಜೀವನ ನಡೆಸಲು ಅನೇಕ ಜಾಗೃತಿ ಕಾರ್ಯಗಳನ್ನು ಮಾಡುತ್ತಿದೆ. ಅದರಲ್ಲಿ ಈ ಯೋಗ ಮಹೋತ್ಸವ ಕಾರ್ಯಕ್ರಮ ಪ್ರಮುಖವಾಗಿದೆ ಎಂದು ಇಂಟರ್ನ್ಯಾಷನಲ್ ನ್ಯಾಚುರೋಪತಿ ಆರ್ಗನೈಸೇಷನ್ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆ ಆಡಳಿತ ಮಂಡಳಿ ಸದಸ್ಯ ಅನಂತ್ ಬಿರಾದರ್ ಅವರು ಮಾತನಾಡಿ ತಿಳಿಸಿದ್ದಾರೆ. ಚಿದಂಬರ ಆಶ್ರಮ ಡಾ ಶಿವಕುಮಾರ ಸ್ವಾಮಿ ಮಾತನಾಡಿ, ಯೋಗವು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ನೆರವಾಗುತ್ತದೆ. ನಮ್ಮಲ್ಲಿ ಕಾಣಿಸಿಕೊಳ್ಳುವ ಅನೇಕ ರೋಗಗಳಿಗೆ ಪರಿಹಾರವನ್ನ ಯೋಗ ಹಾಗೂ ಪ್ರಾಕೃತಿಕ ಚಿಕಿತ್ಸೆಯಿಂದ ಕಂಡುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಹಿರೇಮಠ ಸಂಸ್ಥಾನ ಬಾಲ್ಕಿಯ ಗುರುಬಸವ ಪಟ್ಟದೇವರು ಮಾತನಾಡಿ, ರೋಗಮುಕ್ತ, ಸ್ವಸ್ಥ, ಸುಸ್ಥಿರ ಹಾಗೂ ಸಶಕ್ತ ಸಮಾಜ ನಿರ್ಮಾಣಕ್ಕೆ ಯೋಗ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿದೆ. ಈ ದಿಶೆಯಲ್ಲಿ ಅನಂತ್ ಬಿರಾದರ್ ಅವರ ಸಾಮಾಜಿಕ ಕಾರ್ಯ ಅತ್ಯಂತ ಪ್ರಶಂಸನಾರ್ಹವಾಗಿದ್ದು, ಜೊತೆಗೆ ಇವರು ನಮ್ಮ ಜಿಲ್ಲೆಯವರೆಂಬ ಹೆಮ್ಮೆ ನಮಗಿದೆ ಎಂದು ತಿಳಿಸಿದರು. ಭಾರತ ಸರ್ಕಾರದ ಆಯುಷ್ ಇಲಾಖೆಯ ಮಾರ್ಗಸೂಚಿ ಅನ್ವಯ ಯೋಗವನ್ನ ಪತಂಜಲಿ ಕರ್ನಾಟಕದ ಪ್ರಮುಖರಾದ ಭವರ್ಲಾಲ್ ಆರ್ಯ ನಡೆಸಿಕೊಟ್ಟರು. ಐಎನ್ಒ ವತಿಯಿಂದ ಯೋಗ ರತ್ನ ಎಂಬ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬಳಿಕ ದೆಹಲಿಯ ತ್ರಿಭುವನ ಸಿಂಗ್ ಕೊಳಲು ವಾದನ, ಸಿದ್ದರಾಮೇಶ್ವರ ಆಯುರ್ವೇದ ಮೆಡಿಕಲ್ ಕಾಲೇಜು, ಅನುಭವ ಮಂಟಪ ಸಾಂಸ್ಕೃತಿಕ ವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಹುಮ್ನಾಬಾದ್ ಯೋಗ ಶಿಕ್ಷಕ ಆನಂದ್ ಹಾಗೂ ಇಶಾನಿ ಮುಚ್ಚಲಂಬಿ ಅವರು ಯೋಗ ಪ್ರದರ್ಶನ ಎಲ್ಲರ ಗಮನ ಸೆಳೆಯುವಂತಿತ್ತು. ಯೋಗ ದಿನಾಚರಣೆಯ ಪ್ರಚಾರ ಹಾಗೂ ಪ್ರಸಾರಕ್ಕಾಗಿ 20 ದಿನ ಮುಂಚಿತವಾಗಿ ಹಮ್ಮಿಕೊಂಡ ಯೋಗ ಮಹೋತ್ಸವದಲ್ಲಿ ನಗರದ ವಿವಿಧ ಕಾಲೇಜು ವಿದ್ಯಾರ್ಥಿಗಳು, ಜಿಲ್ಲೆಯ ವಿವಿಧ ತಾಲೂಕಿನ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಮಹಿಳೆಯರು, ರಾಜಕೀಯ ನಾಯಕರು ಹಾಗೂ ಸಾರ್ವಜನಿಕರು ಸ್ವಯಂ ಪ್ರೇರಣೆಯಿಂದ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಋಷಿ ದೇವವ್ರತ ಶಂಕರಲಿಂಗ ಸ್ವಾಮೀಜಿ, ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳೆ, ಎಂಜಿ ಮೂಳೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಬೋಡಾ ಮಾಜಿ ಅಧ್ಯಕ್ಷ ಬಾಬುವಾಲಿ, ಐಎನ್ಒ ರಾಜ್ಯ ಸಂಚಾಲಕ ಗುರುನಾಥ್ ರಾಜಗಿರ, ರಾಜ್ಯ ಕಾರ್ಯದರ್ಶಿ ಯೋಗೇಂದ್ರ ಯದಲಾಪುರೆ, ಜಿಲ್ಲಾಧ್ಯಕ್ಷ ಗೋರಖನಾಥ್ ಕುಂಬಾರ್, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಪಾಟೀಲ್, ಸಂಚಾಲಕಿ ಡಾ ಮಂಜುಳಾ ಮುಚ್ಚಳಂಬೆ ಸೇರಿದಂತೆ ಪ್ರಮುಖರಾದ ಪೂರ್ಣಿಮಾ ಜಾರ್ಜ್, ಡಾ ರೂಪೇಶ್ ಶೆಕ್ಲಾರ್ಕರ್, ಡಾ ಚಂದ್ರಕಾಂತ ಹಳ್ಳಿ, ಕಾಮಶೆಟ್ಟಿ ಚಿಕ್ಕಬಸೆ, ಹರಿದೇವ್ ರುದ್ರಮುನಿ, ಲೋಕೇಶ್ ಉಡಬಾಳೆ, ಶಿವಕುಮಾರ ಸ್ವಾಮಿ, ವೇಣುಗೋಪಾಲ್ ಶೀಲವಂತ್, ಡಾ ತ್ರಿವೇಣಿ ಹೊನ್ನ, ರೂಪಾ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು. ನೀವು ಯಾವುದೇ ಬ್ರಾಂಡೆಡ್ ಬಟ್ಟೆ ತಗೊಂಡ್ರು ಜಸ್ಟ್ 199 ರೂಪೀಸ್. ಎಲ್ಲಿ ಅಂತ ಹೇಳ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ನಮಸ್ಕಾರ ಬೀದರ್. ಇದೇ ಜೂನ್ ದಿನಾಂಕ 1ರಿಂದ 29ರವರೆಗೆ ನಮ್ಮ ಬೀದರ್ನ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ, ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೇಲ್ ನ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಟಾಪ್ಗಳು, ಲೆಗಿನ್, ಪ್ಲಾಜೋ ಪ್ಯಾಂಟ್, ಶರ್ಟ್, ಜೀನ್ಸ್ ಪ್ಯಾಂಟ್ಸ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತವೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತವೆ. ಬೆಲೆ ಇಷ್ಟು ಕಡಿಮೆ, ಕ್ವಾಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ? ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಸಿಗುವಂತ ಎಲ್ಲಾ ಪ್ರಾಡಕ್ಟ್ಸ್ ಬ್ರಾಂಡೆಡ್ ಬ್ರಾಂಡೆಡ್ ಬ್ರಾಂಡೆಡ್. ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಾನೇ ಇಲ್ಲ. ನೀವು ಕೂಡ ಮಿಸ್ ಮಾಡ್ಕೋಬೇಡಿ. ಡೇಟ್ ನೆನಪಿದೆ ಅಲ್ಲ, ಜೂನ್ 1 ಅಂದ್ರೆ ಸಂಡೇ. ಪ್ರಯತ್ನ ಮಾಡಿ ಸಾಧ್ಯ ಆದರೆ ನಿಮ್ಮ ಅಂಗವಿಕಲಗಳಿಗೆ ಸ್ಪರ್ಶ ಮಾಡಬಹುದು. ಸಾಧ್ಯ ಆದಷ್ಟು ಶ್ವಾಸ ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ. ಕೈಗಳನ್ನು ಇದೇ ಅಭ್ಯಾಸ ಇನ್ನೊಂದು ಬಾರಿ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಉಸಿರು ತಗೊಳ್ತಾ ವಾಪಸ್ ಮೇಲೆ ಕೈಗಳನ್ನು ಕೆಳಗಿಳಿಸಿ. ಗುರುತಿನ ಅಂದ್ರೆ ಮೊಳಕಾಲು. ಯಾರಿಗಾದರೂ ಆಥರೈಟಿಸ್ ಇದ್ರೆ ಇಟ್ಕೊಳ್ಳಿ. ಕೈಗಳನ್ನು ನೇರ ಮಾಡಿ ನಿಧಾನವಾಗಿ ನಿಧಾನವಾಗಿ ಹಿಮ್ಮಡಿಗಳನ್ನು ಮೇಲೆತ್ತಿ
ವಜ್ರಾಸನ ಎಡಕಡೆಗೆ ಬಾಗಿ ಬಲಕಾಲ ಮಡಚಿ, ಬಲಕಡೆಗೆ ಬಾಗಿ ಎಡಕಾಲ ಮಡಚಿ, ಕಣ್ಣುಗಳನ್ನು ಮುಚ್ಚಿ ವಜ್ರಾಸನ. ನಮ್ಮ ದೇಹ ಊಟ ಮಾಡಿದ ನಂತರ ಮಾಡಿಸುವಂತ ಅಭ್ಯಾಸ ವಜ್ರಾಸನ, ಆಹಾರ ಸೇವನೆ. ಈಗ ನಾವು ಮಾಡೋಣ ಅರ್ಧ ಉಷ್ಟ್ರಾಸನ. धरती बचाओ, पेड़ लगाओ, जीवन बचाओ, ಹಸಿರು ಉಸಿರು ನಿಲ್ಲಿಸಿ. ಪ್ರತಿಯೊಬ್ಬರು ಯುವತಿಯರು ಹಲವು ಭಾಗ ಹಿಂದೆ ನಿಧಾನವಾಗಿ ಬಲಕೈ ಬಲಕಾಲಕ್ಕೆ ತಾಗಿರಬೇಕು. ಎಡಕೈ ಮೇಲಿದೆ, ಎಡಕೈ ಬೆರಳುಗಳನ್ನು ನೋಡಬೇಕು. ತ್ರಿಕೋಣಾಸನ. ಈಗ ಎಡಪಾದ ಇದರ ನೇರ ಮಾಡ್ಕೊಳ್ಳಿ, ಎಡಕಡೆಗೆ ಬಾಗಿ. ಎಡಕೈ ನಿಮ್ಮ ಎಡಕಾಲಿಗೆ ತಾಗಿರಬೇಕು. ಬಲಕೈ ನೇರ ಬಲದ ಆಕೃತಿಯಾಗಿದೆ. ಸಾಮಾನ್ಯ ಉಸಿರಾಟ. ಸ್ವಲ್ಪ ನಿಲ್ಲಲಿಕ್ಕೆ ಪ್ರಯತ್ನ ಮಾಡೋಣ. ಬನ್ನಿ ವಾಪಸ್. ಎಡಪಾದ ನೇರ ಮಾಡಿ. ಸಾಮಾನ್ಯ ಉಸಿರಾಟ. ತುಂಬಾ ಸಿವಿಯರ್ ಉಷ್ಟ್ರ ಅಂದ್ರೆ ಬೇಕು. ಹಿಂದೆ ಬಾರಿ. ದಯವಿಟ್ಟು ಯಾವುದೇ ಅಭ್ಯಾಸ ಒತ್ತಾಯ ಮಾಡಿ ಮಾಡಬಾರದು. ವಾಪಸ್ ಬನ್ನಿ. ನಿಮ್ಮನ್ನು ಬೇಬಿ ಕ್ಲಾಸ್ಗೆ ಸೇರಿಸಿದ್ವಿ. ಆ ಬೇಬಿ ಕ್ಲಾಸಿನ ನಮಗೂ ಕಾಣ್ತಾ ಇಲ್ಲ. ಮುಖದ ಮೇಲೆ ಆ ಪ್ರಸರದ ಮೇಲೆ ಸ್ಪರ್ಶವಾಗಿರಬೇಕು. ಕೈಗಳು ನೇರ ಮಾಡಿ. ನಿಮ್ಮ ಗಡ್ಡ ಎಲ್ಲರೂ ಸೀದಾ ಮಲಗಿ. ಉತ್ಥಾನ ಪಾದ. ಹೊಟ್ಟೆ ಭಾಗಕ್ಕೆ ಸೊಂಟದ ಭಾಗಕ್ಕೆ ಶಕ್ತಿ ನೀಡುವಂತಹ ಅಭ್ಯಾಸ. ವಿಶ್ರಾಂತಿ.